ವಾಕ್ಯಗಳ ಮುಖಾಂತರವಾಗಿ ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿರೋಣ. 2ನೇ ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯದಿಂದ ಈ ದಿನ ದೇವರ ಆತ್ಮನು ನಮ್ಮ ಸಂಗಡ ಮಾತನಾಡುವಂತಹ ಮಾತಾಗಿರುತ್ತೆ. ನಾವೆಲ್ಲರೂ 2ನೇ ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯವನ್ನು ತೆಗೆಯುವರಾಗಿರೋಣ. 2 Corinthians chapter 2 verse 14 ದೇವರ ಆತ್ಮನು ತಾನೇ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಇಂಥ ಕಾರ್ಯಗಳಿಗೆ ಯಾರು ಯೋಗ್ಯರು? ಆದರೆ ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತಾಡುತ್ತೇವೆ. ಆಮೇಲೆ ಸ್ತೋತ್ರ. ಹಲ್ಲೆಲೂಯಾ. 2ನೇ ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ದೇವರ ಆತ್ಮನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನೀವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ನಮ್ಮ ಮಧ್ಯದಲ್ಲಿ ಅನ್ಯೋನ್ಯತೆ ಇರೋದು ಬಹಳ ಅಮೂಲ್ಯವಾಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ಅನ್ಯೋನ್ಯತೆ ಅಂದ್ರೆ ನಮಗೂ ದೇವ್ರಿಗೂ ಒಂದು ಸಂಬಂಧ ಇರ್ಬೇಕು. ಹಲ್ಲೆಲೂಯಾ. ಯಾವಾಗ ನಾವು ಸಂಬಂಧವಾಗಿರ್ತೀವೋ ಆಗಪ್ಪ ಎಂಬುದಾಗಿ ದೇವ್ರನ್ನ ಕೂಗಿದ್ರೆ ಆತನು ಕೂಡ ಮಗನೇ ಮಗಳೇ ಎಂಬುದಾಗಿ ದೇವರು ಕೂಡ ಕಾಪಾಡುವಳು ಸಿದ್ಧನಾಗಿರ್ತಾನೆ. ಹಲ್ಲೆಲೂಯಾ. ಅದೇ ಅಪ್ಪ ಅಮ್ಮ ಮಕ್ಕಳು ಏನಾದ್ರು ಜಗಳ ಆಡ್ಬಿಟ್ಟಿದ್ರೆ ಕಾಪಾಡಂದ್ರೆ ನಿಮ್ ಸಹಾಯ ಹೋಗಿ ಎಂಬುದಾಗಿ ಹೇಳಿ ಬಿಟ್ಬಿಡ್ತಾರೆ. ಯಾಕಂದ್ರೆ ಅವಾಗ ಸಂಬಂಧ ಮುರಿದೋಗ್ಬಿಟ್ಟಿರುತ್ತೆ. ಹಂಗಾಗಿ ಅವಾಗ ಕಾಪಾಡೋಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಯಾವಾಗ ಸಂಬಂಧ ಚೆನ್ನಾಗಿರುತ್ತೋ ಅವಾಗ ಕಾಪಾಡಿ ಎಂಬುದಾಗಿ ದೇವ್ರನ್ನ ನಾವು ಕೂಗುವಾಗ, ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ತಕ್ಕ ಸಮಯಕ್ಕೆ ಬಂದು ಆತನ ನಮ್ಮನ್ನ ಕಾಪಾಡುತ್ತಾನೆ. ಆದ್ರಿಂದ ನಮಗೆ ಬಹಳ ಅಮೂಲ್ಯವಾದದ್ದು ದೇವರ ಅನ್ಯೋನ್ಯತೆ ಅಥವಾ ದೇವರ ಸಂಬಂಧದಲ್ಲಿ ನಾವು ಪ್ರತಿದಿನ ಬೆಳೆಯುವವರಾಗಿರ್ಬೇಕು. ಯಾಕಂದ್ರೆ ಲೋಕದಲ್ಲಿರುವ ಸೈತಾನ ನಮ್ಮನ್ನ ಏನ್ ಮಾಡ್ತಾನಂದ್ರೆ ದೇವರ ಸಂಬಂಧದಿಂದ ದೂರ ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾ ಇರ್ತಾನೆ. ಅವನು ಇವತ್ತು ನಿನ್ನೆ ಮನೆಯಿಂದ ಪ್ರಯತ್ನ ಪಡ್ತಾ ಇಲ್ಲ. ಮೊದಲನೆಯ ಮನುಷ್ಯನಾದ ಆದಾಮನ ಕಾಲದಿಂದ ಅವಳನ್ನು ದೇವರಿಂದ ನಾನು ಹೇಗಾದ್ರೂ ದೂರ ಮಾಡ್ಬೇಕೆಂಬ ಹೇಳಿ ಸೈತಾನನು ಆರಂಭದಿಂದನೇ ಅವನು ಪ್ರಯತ್ನ ಪಡ್ತಾನೆ ಇದ್ದಾನೆ. ಆದ್ರಿಂದ ಆದಾಮ ಅವಳನ್ನು ಅವನು ವಂಚಿಸಿ ದೇವರಿಂದ ದೂರ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವೀಗ ಬಂದಿರುವಾಗ ಯೇಸುವಿನ ನಿಮಿತ್ತವಾಗಿ ನಾವು ಏನಾಗಿದ್ದೇವೆ ಅಂದ್ರೆ ಕ್ರಿಸ್ತನ ಅನ್ಯೋನ್ಯತೆಗೆ ಬಂದಿದ್ದೇವೆ. ಹಲ್ಲೆಲೂಯಾ. ಆದ್ರಿಂದ ದೇವರ ವಾಕ್ಯ ಹೇಳುತ್ತೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ. ಹಲ್ಲೆಲೂಯಾ. ಯಾಕಂದ್ರೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ನಡೆಯುವಾಗ ಜೀವಿಸುವಾಗ ದೇವರಲ್ಲಿ ಐಕ್ಯವಾಗಿ ಸಂಬಂಧದಲ್ಲಿ ನಾವು ನಡೀತಾ ಇರ್ತೇವೆ. ಯಾಕಂದ್ರೆ ಕ್ರಿಸ್ತನ ಅನ್ಯೋನ್ಯತೆ ನಮ್ಮ ಮಧ್ಯದಲ್ಲಿ ಇಲ್ಲದೇ ಇದ್ದಾಗ ನಮ್ಮ ಪ್ರಾರ್ಥನೆಯನ್ನು ಕೂಡ ದೇವರು ಕೇಳುವುದಿಲ್ಲ. ಹಲ್ಲೆಲೂಯಾ. ಆದ್ರಿಂದ ದೇವರನ್ನು ಆರಾಧನೆ ಮಾಡುವಂತ ನಮಗೆ ದೇವರ ಸಂಗಡ ಅನ್ಯೋನ್ಯತೆ ಇರಬೇಕು. ಕಾಯಿನನು ಕೂಡ ದೇವರಿಗೆ ಕಾಣಿಕೆಯನ್ನು ಅರ್ಪಿಸ್ತಾನೆ. ಆದ್ರೆ ದೇವರು ಕಾಯಿನ ಕಾಣಿಕೆಯನ್ನ ಮೆಚ್ಚೋದಿಲ್ಲ, ಅದನ್ನು ತಿರಸ್ಕಾರ ಮಾಡ್ತಾನೆ. ಅವನು ತಮ್ಮ ಹೇಬೆಳನ್ನು ಇರ್ತಾನೆ, ಹೇಬೆಳನ್ನು ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸ್ತಾನೆ. ಆದ್ರೆ ದೇವರು ಅದನ್ನ ಮೆಚ್ಚಿದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆದ್ರಿಂದ ನಾವು ಆರಾಧನೆ ಹೇಗೆಲ್ಲ ಮಾಡ್ತೀವಿ ಅನ್ನೋದು ದೇವರು ಪರೀಕ್ಷಿಸುವವನಾಗಿದ್ದಾನೆ. ಯಾಕೆಂದ್ರೆ ಕಾಯಿನನು ಸಾಕಾಗಿ ಮಿಕ್ಕಿರೋದ್ರಲ್ಲಿ ದೇವರಿಗೆ ಕಾಣಿಕೆಯನ್ನು ಕೊಟ್ಟನು. ಆದ್ರಿಂದ ದೇವರು ಅದನ್ನ ಏನ್ ಮಾಡ್ಲಿಲ್ಲ ಅಂದ್ರೆ ಮೆಚ್ಚಲಿಲ್ಲ. ಇವನ್ ಸಾಕಾಗಿ ಮಿಕ್ಕಿರೋದ್ರಲ್ಲಿ ಇನ್ನೇನು ಇದೆಲ್ಲ ಬೇಡ ವೇಸ್ಟ್ ಅನ್ನೋ